ಹೈ ಫ್ರೆಂಡ್ಸ್, ಮ್ಯೂಚುವಲ್ ಫಂಡಲ್ಲಿ ಎಷ್ಟೆಲ್ಲ ದುಡ್ಡು ಹಾಕ್ತಾ ಹೋಗ್ಬೋದು, ಮ್ಯೂಚುವಲ್ ಫಂಡಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಿಂದ ಮಾಡ್ತಾ ಹೋಗ್ಬೋದು, ಮತ್ತು ಪ್ಲ್ಯಾನ್ಸ್ ಯಾವ್ಯಾವ ರೀತಿ ಇದ್ದಾವೆ, ಆ ಪ್ಲ್ಯಾನ್ಸು ಯಾವ್ಯಾವ ರೀತಿ ವರ್ಕ್ ಆಗ್ತವೆ, ಮತ್ತು ಬೆನಿಫಿಟ್ಸ್ ಏನಿದರಲ್ಲಿ, ಮ್ಯೂಚುವಲ್ ಫಂಡು ಯಾವ್ಯಾವ ರೀತಿ ರಿಟರ್ನ್ ಕೊಟ್ಟಿದ್ದಾವೆ, ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕಿರೋರು ಯಾವ ರೀತಿ ಬೆಳೆದಿದ್ದಾರೆ, ಹಿಸ್ಟ್ರಿಯಲ್ಲಿ ಮ್ಯೂಚುವಲ್ ಫಂಡ್ಗಳು ಯಾವ ರೀತಿ ರಿಟರ್ನ್ ಕೊಟ್ಟಿದ್ದಾವೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡಲಾಗುತ್ತೆ. ಸೊ ಸಂಪೂರ್ಣವಾಗಿ ನೋಡಿ, ಕೊನೆ ತನಕ ನೋಡಿ. ಎಷ್ಟಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಇವನ್ ಕೇವಲ ಬರೀ ₹100 ಸ್ಟಾರ್ಟ್ ಮಾಡ್ಬೋದು. ಮತ್ತು ಯಾವಾಗಲೂ ಬೇಕಂದರೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದರಲ್ಲಿ ಎಷ್ಟು ರೀತಿಯಲ್ಲಿ ದುಡ್ಡು ಹಾಕ್ಬೋದು ಅಂತಂದರೆ, ಇದರಲ್ಲಿ 2 ರೀತಿಯಲ್ಲಿ ದುಡ್ಡು ಹಾಕ್ತಾ ಹೋಗ್ಬೋದು. SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ, ತಿಂಗಳಿಗೊಮ್ಮೆಟ್ಟು ಇಲ್ಲ 6 ತಿಂಗಳಿಗೊಮ್ಮೆಟ್ಟು ಹಿಂಗೆ ಸ್ಟ್ಯಾಂಡರ್ಡಾಗಿ ತಪ್ಪದೆ ಹಾಕ್ತಾ ಹೋಗೋದು. ಇನ್ನೊಂದು ಲಮ್ಸಮ್ ಅಂದರೆ ಸ್ಟ್ಯಾಂಡರ್ಡಾಗಿ ಇಲ್ದಂಗೆ ಯಾವಾಗ ಬೇಕಾದ್ರೂ ಹಾಕ್ಬೋದು. ಇವತ್ತು ಹಾಕಿ ನಾಳೆ ಹಾಕ್ಬೋದು, ನಾಳೆ ಬಿಟ್ಟರೆ ಇನ್ನೂ 2-3 ವರ್ಷ ಬಿಟ್ಟು ಹಾಕ್ಬೋದು. ಯಾವ್ಯಾವ ಪ್ಲ್ಯಾನ್ಸ್ ಬರ್ತಾವಂತಂದ್ರೆ 4 ರೀತಿ ಪ್ಲ್ಯಾನ್ಸ್ ಬರ್ತಾವೆ ಮೇನ್. ಇಕ್ವಿಟಿ, ಡೆಪ್ಟು, ಹೈಬ್ರಿಡ್, ಮಲ್ಟಿ ಅಸೆಟ್ ಅಂತ ಬರ್ತವೆ 4. ಈಗ ಒಂದೊಂದೇ ಪ್ಲ್ಯಾನ್ ನೋಡ್ತಾ ಹೋಗೋದಾದರೆ ಇಕ್ವಿಟಿ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ದುಡ್ಡು ದೊಡ್ಡ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಆಗುತ್ತೆ. ಅಂಥ ಕಂಪ್ನಿಗಳು ಯಾವಂದರೆ ಈಗ ಕಾರ್ ತಯಾರಿಸೋ ಕಂಪ್ನಿ ಆಗಿರ್ಬೋದು, ಬೈಕ್ ತಯಾರಿಸೋ ಕಂಪ್ನಿ ಆಗಿರ್ಬೋದು, ದಿನಬಳಕೆ ವಸ್ತುಗಳನ್ನು ನಾವೇನು ಯೂಸ್ ಮಾಡ್ತೀವಿ. ಈಗ ಬಿಸ್ಕೆಟ್, ಕೋಲ್ಗೇಟು, ಟೈರ್ಸು, ಹಲವಾರು ರೀತಿ, ಈಗ ಪೇಂಟು, ಏಸಿಯನ್ ಪೇಂಟು, ಆ ಥರ ಏನೇನು ದಿನಬಳಕೆ ಏನೇನು ಯೂಸ್ ಮಾಡ್ತೀವಿ, ಆ ಯೂಸ್ ಮಾಡ್ತಕ್ಕಂಥ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಆಗುತ್ತೆ. ಆ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಆದರೆ ಅಥವಾ ಜಾಸ್ತಿ ಸೇಲ್ ಆದರೆ, ಹೊಸ ಪ್ರಾಡಕ್ಟ್ ಎಲ್ಲ ಲಾಂಚ್ ಮಾಡಿದ್ರೆ ಅವು ಏನರ ಸೇಲ್ ಆಗಿ ಜಾಸ್ತಿ ಲಾಭ ಬಂತಂದರೆ ಅದ್ರಾಗೆ ನಮಗೆ ಎಷ್ಟು ಲಾಭ ಬರಬೇಕೋ ಆ ಲಾಭನ ನಮಗೆ ಕೊಡ್ತಾರೆ. ಸೊ ಹಿಂಗಾಗಿ ಕಂಪ್ನಿಗಳು ಬೆಳೆದಂಗೆ ದೇಶ ಬೆಳೀತಿದೆ. ಹಾಗಾಗಿ ಇನ್ವೆಸ್ಟ್ ಮಾಡಿದರೆ ಬರ್ತಕ್ಕಂಥ ಲಾಭನ ನಮಗೂ ಕೊಡ್ತಾರೆ. ಸೊ ನಾವು ಒಂಥರ ಬಿಸ್ನೆಸ್ ಮಾಡ್ದಂಗೆ, ಈಗ ಇನ್ವೆಸ್ಟ್ ಮಾಡೋದ್ರಿಂದ ಜನರು ಬೆಳೀತಾರೆ. ಜನ ಬೆಳೆಯೋದ್ರಿಂದ ದೇಶನೂ ಬೆಳೀತೈತೆ. ಸೊ ಇಕ್ವಿಟಿ ಫಂಡ್ ಈಸ್ ದ ಬೆಸ್ಟ್ ಇನ್ ಮ್ಯೂಚುವಲ್ ಫಂಡ್. ಈ ಫಂಡಲ್ಲಿ ಹೂಡಿಕೆ ಮಾಡಿದರೆ ಅದು ಸರ್ಕಾರಕ್ಕೆ ಅಥವಾ ಪ್ರೈವೇಟ್ ಕಂಪ್ನಿಗಳಿಗೆ ಸಾಲ ಕೊಟ್ಟಂತೆ. ಇದರಲ್ಲಿ ಫಿಕ್ಸೆಡ್ ಇಂಟ್ರೆಸ್ಟ್ ಬಡ್ಡಿ ಇರುತ್ತೆ. ಮಾರ್ಕೆಟ್ನ ಏರುಪೇರು ಏನು ಇರೋದಿಲ್ಲ ಇದರಲ್ಲಿ. ಸರಳವಾಗಿ ಹೇಳೋದಾದರೆ ಇಕ್ವಿಟಿ ಅಂದರೆ ಕಂಪ್ನಿಗೆ ಪಾರ್ಟ್ನರ್ ಥರ ಆದಂಗೆ. ಇದರಲ್ಲಿ ಲಾಭ ನಷ್ಟ ಎರಡನ್ನೂ ನಾವು ತಗೋಬೇಕಾಗ್ತದೆ. ಅದೇ ಡೆಪ್ಟ್ ಫಂಡ್ ಆದರೆ ನೀವು ಸಾಲ ಕೊಟ್ಟಂಗೆ, ಅಂದರೆ ಕಂಪ್ನಿಯ ಯಾವುದಾದ್ರು ಲಾಭ ನಷ್ಟದ ಪರಿಣಾಮ ಹೂಡಿಕೆದಾರರ ಮೇಲೆ ಆಗೋದಿಲ್ಲ. ಮೂರನೇದಾಗಿ ಹೈಬ್ರಿಡ್ ಫಂಡು. ಇದರಲ್ಲಿ ನೀವು ಹೂಡಿಕೆ ಮಾಡಿರೋ ದುಡ್ಡು ಅರ್ಧ ಇಕ್ವಿಟಿಲಿ ಮತ್ತು ಇನ್ನರ್ಧ ಡೆಪ್ಟ್ ಫಂಡಲ್ಲಿ ಹೂಡಿಕೆ ಆಗುತ್ತೆ. ನೀವು ₹100 ಹಾಕಿದಂದರೆ ಅದರಲ್ಲಿ ₹60 ಡೆಪ್ಟಲ್ಲಿ ಮತ್ತು ಇನ್ನು ₹40 ಇಕ್ವಿಟಿಯಲ್ಲಿ ಹೂಡಿಕೆ ಆಗುತ್ತೆ. ಸಮ ಇರುತ್ತೆ ಅದರಲ್ಲಿ. ನಾಲ್ಕನೇದು ಮಲ್ಟಿ ಅಸೆಟ್ ಫಂಡ್ ಅಂತ. ಇದರಲ್ಲಿ ಹೂಡಿಕೆ ಮಾಡೋ ದುಡ್ಡು ಸ್ವಲ್ಪ ಇಕ್ವಿಟಿಲಿ, ಸ್ವಲ್ಪ ಡೆಪ್ಟಲ್ಲಿ ಮತ್ತು ಗೋಲ್ಡು ಹಾಗೂ ರಿಯಲ್ ಎಸ್ಟೇಟ್ ಅಂತಲ್ಲಿ ಹೂಡಿಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ₹100 ಹಾಕಿದಂದರೆ ಅದರಲ್ಲಿ ₹60 ಡೆಪ್ಟಲ್ಲಿ ಮತ್ತು ₹20 ಇಕ್ವಿಟಿಯಲ್ಲಿ ಮತ್ತು ₹20 ಗೋಲ್ಡ್ ಹಾಗೂ ಈ ಥರ ರಿಯಲ್ ಎಸ್ಟೇಟ್ ಅಂತ ಬಿಸ್ನೆಸ್ಗಳಲ್ಲಿ ಹೂಡಿಕೆ ಆಗುತ್ತೆ. ನಾಲ್ಕನೇದಾಗಿ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಯಾವಾಗ ಬೇಕಾದರೂ ಕಟ್ಟಿ ಯಾವಾಗ ಬೇಕಾದರೂ ಬಿಡಿಸ್ಕೋಬೋದು. FD, LIC, RD ಥರ ಫಿಕ್ಸ್ ಇರೋದಿಲ್ಲ. ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇರುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದರೆ. ಕಾಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ ಇದರಲ್ಲಿ. ಅಂದರೆ ವರ್ಷ ಬರೋ ಲಾಭದ ಅಮೌಂಟ್ ಹೂಡಿಕೆ ಥರ ಕೆಲಸ ಮಾಡುತ್ತೆ. ಐದನೇದಾಗಿ ಮ್ಯೂಚುವಲ್ ಫಂಡ್ಗಳು ಯಾವ್ಯಾವ ರೀತಿ ರಿಟರ್ನ್ ಕೊಟ್ಟಿದ್ದಾವೆ ಅಂತ ನೋಡೋದಾದರೆ, ಇಕ್ವಿಟಿ ಫಂಡು ಲಾಸ್ಟ್ 5 ವರ್ಷದಿಂದ 24% ರಿಟರ್ನ್ ಕೊಟ್ಟಿದೆ ಇದರಲ್ಲಿ. ಅಂದರೆ ನೀವು ₹2,000 ಮಂತ್ಲಿ ₹2,000 ಇನ್ವೆಸ್ಟ್ ಮಾಡ್ತಾ ಬಂದಿದ್ದರೆ 5 ವರ್ಷಕ್ಕೆ ₹2,17,443 ಆಗಿರ್ತಾ ಇತ್ತು. ಅದೇ ರೀತಿ ಡೆಟ್ ಫಂಡಲ್ಲಿ ನೋಡೋದಾದರೆ, ಡೆಟ್ ಫಂಡು ಲಾಸ್ಟ್ 5 ವರ್ಷದಿಂದ 5.22% ರಿಟರ್ನ್ ಹೋಗಿದೆ. ಅಂದರೆ ಮಂತ್ಲಿ ನೀವು ₹2,000 ಇನ್ವೆಸ್ಟ್ ಮಾಡ್ತಾ ಬಂದಿದ್ದರೆ 5 ವರ್ಷಕ್ಕೆ ₹1,36,129 ಆಗಿರ್ತಾಯಿತ್ತು. ಅದೇ ರೀತಿ ಹೈಬ್ರಿಡ್ ಫಂಡಲ್ಲಿ ನೋಡೋದಾದರೆ, ಹೈಬ್ರಿಡ್ ಫಂಡು ಲಾಸ್ಟ್ 5 ವರ್ಷದಿಂದ 19.17% ರಿಟರ್ನ್ ಕೊಟ್ಟಿದೆ. ಅಂದರೆ 5 ವರ್ಷದ ಹಿಂದೆ ನೀವು ಮಂತ್ಲಿ ₹2,000 ಇನ್ವೆಸ್ಟ್ ಮಾಡ್ತಾ ಬಂದಿದ್ದರೆ ಇವಾಗ ನಿಮ್ಮ ಹತ್ರ ₹1,92,558 ಇರ್ತಾಯಿತ್ತು. ಅದೇ ರೀತಿ ಮಲ್ಟಿ ಅಸೆಟ್ ಫಂಡಲ್ಲಿ ನೋಡೋದಾದರೆ, ಮಲ್ಟಿ ಅಸೆಟ್ ಫಂಡು ಲಾಸ್ಟ್ 5 ವರ್ಷದಿಂದ 18.49% ರಿಟರ್ನ್ ಕೊಟ್ಟಿದೆ. ಅಂದರೆ 5 ವರ್ಷದಿಂದ ನೀವು ₹2,000 ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ದರೆ ಇವಾಗ ನಿಮ್ಮ ಹತ್ರ ₹1,88,015 ಇರ್ತಾಯಿತ್ತು. ಈಗ ಆರನೇದಾಗಿ ಹಣದ ಸುರಕ್ಷತೆ ಅಥವಾ ನಂಬಿಕೆ.
ಇದರಲ್ಲಿ ಯಾವ ಥರ ಸೇಫ್ಟಾಗಿರುತ್ತೆ ಹಣ ಅಂತಂದರೆ, ಬ್ಯಾಂಕ್ಗಳಿಗೆ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯೋ ಅದೇ ಥರ ಮ್ಯೂಚುವಲ್ ಫಂಡ್ಗಳಿಗೆ ಸರ್ಕಾರ ಸಂಸ್ಥೆಯಾದ ಸೆಬಿ ಅಂತ ಇದೆ. ಬ್ಯಾಂಕಲ್ಲಿ ನಿಮಗೆ ಹೇಗೆ ಅಕೌಂಟ್ ನಂಬರು ಇರುತ್ತೆ, ಅದೇ ರೀತಿ ಇದರಲ್ಲಿ ಅಕೌಂಟ್ ನಂಬರು ಇರುತ್ತೆ. 3 ಜನ ನಾಮಿನಿನೂ ಸೇರಿಸ್ಬೋದು ಇದರಲ್ಲಿ. ಬ್ಯಾಂಕನ್ನು ಹೇಗೆ ನಂಬ್ತೀರಾ, ಇದನ್ನು ನಂಬೋದು, ಯಾಕಂದರೆ ಸರ್ಕಾರದಿಂದನೇ ಸಂಸ್ಥೆ ಇದೆ.